ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಇವತ್ತೊಂದಿಷ್ಟು ಪ್ಲ್ಯಾಂಟ್ ಪರ್ಚೇಸ್ ಮಾಡೋಣ ಅಂತ. ಸೊ ಬರ್ರಿ ಪ್ಲ್ಯಾಂಟ್ ಪರ್ಚೇಸ್ ಮಾಡ್ಕೊಂಡು ಬರೋಣ. ಸೊ ನಾನು ಇಲ್ಲಿ ನರ್ಸರಿಗೆ ಬಂದಿದ್ದೀನಿ. ನಮ್ಮೂರಲ್ಲಿ ಇರೋ ಒಂದೇ ಒಂದು ನರ್ಸರಿ. ಆ ನರ್ಸರಿಯಲ್ಲಿ ಈ ಸರಿ ಮೊನ್ನೆ ಒಂದಿಷ್ಟೇ ಪ್ಲ್ಯಾಂಟ್ಸ್ ಬಂದಿದ್ದಾವೆ. ಯಾವ ಪ್ಲ್ಯಾಂಟ್ಸು ಅಂದರೆ ಒಂದಿಷ್ಟು ಹಣ್ಣಿನ ಪ್ಲ್ಯಾಂಟ್ಸ್ ಬಂದಿದ್ದಾವೆ. ನಿಮಗೆ ತೋರಿಸ್ತೀನಿ ನೋಡಿರಿ ಪೂರ್ತಿಯಾಗಿ. ಸೊ ಅಲ್ಲಿಂದ ಒಂದು 2-3 ಹಣ್ಣಿನ ಪ್ಲ್ಯಾಂಟನ್ನು ನಾನು ತೊಗೊಂಡಿದ್ದೀನಿ. ಅಲ್ಲಿಂದ ನಾನು ಹೋದೆ ಸರ್ಕಾರಿ ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಈ ಪರಿಸರ ದಿನಾಚರಣೆಗೆ ಅಂತೇಳಿ ಸಾಕಷ್ಟು ಪ್ಲ್ಯಾಂಟ್ಸ್ಗಳನ್ನು ರೆಡಿ ಮಾಡಿಟ್ಟಿದ್ರು. ಸೊ ಅಲ್ಲಿನೂ ಇಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಚೆನ್ನಾಗಿ ಸಿಗ್ತಾವೆ ಅಂಥೇಳಿ ಅಲ್ಲಿಂದ ಒಂದಿಷ್ಟು ಇಂಡೋರ್ ಪ್ಲ್ಯಾಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡೆ. ಅವಾಗಷ್ಟೇ ಮಳೆ ಬಂದಿತ್ತು, ಹಾಗಾಗಿ ಫುಲ್ ನೇಚರ್ ಚೆನ್ನಾಗಿ ಕಾಣ್ಲಿಕ್ಕತ್ತದ ನೋಡಿರಿ, ಎಷ್ಟು ಗ್ರೀನ್ರಿ ಆಗಿದೆ ಗೊತ್ತಾ. ಆಮೇಲೆ ನನಗೆ ಬೇಕಾಗಿರೋ ಒಂದಿಷ್ಟು ಪ್ಲ್ಯಾಂಟ್ಗಳನ್ನು ತೊಗೋತಾ ಇದ್ದೆ. ಅಲ್ಲೇ ನೋಡಿರಿ ಸೀತಾಫಲಗಳು ಇದ್ವು. ಎಷ್ಟೊಂದು ಸೀತಾಫಲಗಳು ಹತ್ತಿದ್ದಾವೆ ನೋಡಿರಿ ಎಷ್ಟೊಂದು ಸೀತಾಫಲಗಳು ಸಣ್ಣ ಗಿಡದಲ್ಲಿನೇ ತುಂಬಿದ್ದಾವೆ. ಈ ಸರಿ ಬೇಸಿಗೆಗಿಂತ ಮಳೆನೇ ಜಾಸ್ತಿ ಇತ್ತು, ಹಾಗಾಗಿ ಎಲ್ಲ ಕಡೆ ಸೀತಾಫಲಗಳು ಚೆನ್ನಾಗಿ ಬಂದಿದ್ದಾವೆ. ಈ ಸೀತಾಫಲ ರೇನಿ ಸೀಸನ್ದು ಫ್ರೂಟು ನಮಗೆ ಬೇಸಿಗೆನಲ್ಲೇ ಸಿಕ್ಕಿತ್ತು, ಮಳೆಗಾಲದಲ್ಲಿ ಆಗೋಂಥ ಹಣ್ಣುಗಳು. ಸೊ ಅಲ್ಲಿಂದ ಬೇಕಾಗಿರೋಂಥ ಒಂದು 4 ಗಿಡಗಳು ಎತ್ತಾಕೊಂಡ್ಬಂದಿದ್ದೆ ನಾನು. ಇಲ್ಲಿ ಹಣ್ಣಿನ ಗಿಡಗಳಿದ್ದಾವೆ, ಹಣ್ಣು ಆಗಲೇ ಬಿಟ್ಟಿದ್ದಾವೆ ನೋಡಿರಿ. ಕಾಯಿ ಇರೋಂಥದ್ದೇ ನೋಡಿ ತೊಗೊಂಡೆ ನಾನು, ಯಾಕಂದರೆ ಕಾಯಿ ಒಂದೊಂದು ಸತಿ ಒಯ್ದ್ಮೇಲೆ ಬರೋಂಗಿಲ್ಲ ಅಂಥೇಳಿ ಫ್ರೂಟು ಇರೋದನ್ನು ನೋಡಿ ತೊಗೊಂಡಿದ್ದೀನಿ ನಾನು. ಸಣ್ಣ ಗಿಡದಲ್ಲೂ ಕೂಡ ಕಸಿ ಮಾಡಿದ್ರಿಂದ ಇದರಲ್ಲಿ ಸಾಕಷ್ಟು ಹಣ್ಣುಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಇದು ದೇಸಿ ವೆರೈಟಿ, ಮತ್ತು ಹಣ್ಣು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ ಅಂಥೇಳಿ ನಾನು ಈ ಗಿಡಗಳನ್ನು ಸ್ವಲ್ಪ ತೊಗೊಂಡೆ. ಅಲ್ಲಿಂದ ಒಂದಿಷ್ಟು ಅರೇಕ ಪಾಮ್ ಗಿಡಗಳು ಬೇಕಾಗಿತ್ತು ನನಗೆ. ಸೊ ಅದು ಒಂದಿಷ್ಟು ಅರೇಕ ಪಾಮ್ ಗಿಡಗಳನ್ನು ತೊಗೊಂಡೆ. ಸಾಕಷ್ಟು ಜನರು ಕೂಡ ಅಲ್ಲಿ ಬಂದಿದ್ರು. ಇಲ್ಲಿ ಇಟ್ಟಿದ್ದೀನಲ್ಲ ಅರೇಕ ಪಾಮ್ ಗಿಡಗಳು, ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಗಿಡ, ಕ್ರೂಟಾನ್ ಪ್ಲ್ಯಾಂಟ್ಸು. ಸೊ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಕೂಡ. ಸೊ ಇವು ಇಷ್ಟು ನಾನು ಪರ್ಚೇಸ್ ಮಾಡಿರೋಂಥದ್ದು. ಕೆಲವೊಂದಿಷ್ಟು ಚೆನ್ನಾಗೇ ಕೊಟ್ಟರು, ಆದರೆ ಕೆಲವೊಂದಿಷ್ಟು ರೇಟು 40, 50, 60 ರುಪೀಸ್ವರೆಗೂ ಇದ್ವು ಅಲ್ಲಿ. ಸೊ ಮಳೆ ಬಂದಿದ್ದರಿಂದ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲ್ಲಿಂದನೇ ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ನನಗೆ ಎಲೆಗಳು ಬೇಕಾಗಿದ್ವು, ಒಣಗಿದ ಎಲೆಗಳು. ಹಾಗಾಗಿ ಅಲ್ಲಿನೇ ಒಂದಿಷ್ಟು ಎಲೆಗಳನ್ನು ಕೂಡ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದೆ. ಸೊ ಒಣಗಿದ ಎಲೆಗಳ ರಾಶಿನೇ ಆ ದೊಡ್ಡ ದೊಡ್ಡ ಮರಗಳ ಕೆಳಗಡೆ ನಿಮಗೆ ಸಿಗುತ್ತಾ, ಎಲ್ಲಾದರೂ ಹೋಗಲಿ. ನನಗೆ ಇಲ್ಲಿ ತೋಟಗಾರಿಕೆ ಇರೋಕ್ಕೆ ಸಾಕಷ್ಟು ಈ ಥರ ಎಲೆ ಸಿಗುತ್ತಲ್ಲ, ಅಲ್ಲಿಂದನೇ ಒಂದಿಷ್ಟು ನಾನು ಈ ಥರ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತೀನಿ. ಆ ಮಳೆ ಆಗಿದ್ದರಿಂದ ಸಿಕ್ಕಾಪಟ್ಟೆ ಹುಳಗಳಿದ್ವು. ಹುಳಗಳು ನಮಗೆ ಅಷ್ಟು ಜಾಸ್ತಿ ತರೋಕ್ಕಾಗಿಲ್ಲ. ಹುಳಗಳು ನೋಡಿ ಬೇಡ, ಮತ್ತೆ ಒಂದು ದಿವಸ ಬಂದು ತೊಗೊಂಡು ಹೋದ್ರೆ ಆಯ್ತು ಅಂತೇಳಿ ಸ್ವಲ್ಪ ಮಾತ್ರ ನಾನು ತೊಗೊಂಡು ಬಂದೆ. ಆಮೇಲೆ ಕೆಳಗಡೆ ಭಾಳ ದಿವಸದಿಂದ ಹಿಂಗೆ ಇರೋದ್ರಿಂದ ಕೆಳಗಡೆ ಆಲ್ರೆಡಿ ಫುಲ್ಲು ಕೊಳ್ತಿದೆ ಇದು. ಸೊ ಇದನ್ನು ಕೂಡ ಚೆಂದಾಗಿ ಯೂಸ್ ಮಾಡ್ಕೋಬೋದು, ನಾವು ಮಣ್ಣಲ್ಲಿ ಮಿಕ್ಸ್ ಮಾಡ್ಕೋಬೋದು. ನೋಡಿರಿ ಆಲ್ರೆಡಿ ರೆಡಿಯಾಗಿದೆ. ಕೆಳಗಡೆ ಏನು ಬ್ಲ್ಯಾಕ್ ಕಾಣ್ತಿದ್ದಿಲ್ಲ, ಅದು ಆಲ್ರೆಡಿ ರೆಡಿಯಾಗಿದೆ. ಅದನ್ನೇ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದು ನಾನು. ನೋಡಿರಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದು. ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ಅಂದ್ಕೊಂಡು ಎಷ್ಟೆಲ್ಲ ಇದೆ ನೋಡಿರಿ. ಆ ಗಿಡದ ಕೆಳಗಡೆ ಪೂರ್ತಿ ನಮಗೆ ಅದನ್ನೇ ಸಿಗುತ್ತೆ. ಸೊ ಇಲ್ಲಿ ಹಣ್ಣಿನ ಗಿಡಗಳು ಅಂದಲ್ಲ, ಈ ತೋಟದಲ್ಲಿ ಹಣ್ಣಿನ ಗಿಡಗಳು ಫಸ್ಟ್ ನಾನು ನೋಡ್ಕೊಂಡು ಹೋದೆ. ಅಲ್ಲಿಂದೆಲ್ಲ ತೊಗೊಂಡು ಬಂದೆ, ಯಾಕಂದರೆ ಇದು ಹತ್ತಿರ ಇದೆ, ಅದು ದೂರ ಇದೆ. ಅಲ್ಲಿಂದ ಫಸ್ಟ್ ತೊಗೊಂಡು ಇಲ್ಲಿ ಬಂದೆ. ತೊಗೊಂಡು ಹೋಗೋದು ಬೇಡ ಅಂತ, ಇದು ಒಂದವೇ ಇದೆ, ಮನೆ ಹತ್ರನೇ ಇದೆ. ಸೊ ಇಲ್ಲೇ ಬಂದಂಥ ಹಣ್ಣಿನ ಗಿಡಗಳು, ಕೆಲವೊಂದಿಷ್ಟು ಹಣ್ಣಿನ ಗಿಡಗಳು. ಇನ್ನು ಹೂವಿನ ಗಿಡಗಳು ಬಂದಿಲ್ಲ. ಹೂವಿನ ಗಿಡಗಳು ಸೋಮವಾರದ ನಂತರ ಬರ್ತವೆ ಅಂತ ಹೇಳಿದಾನೆ. ಸೊ ಇಲ್ಲೂ ಅರೇಕ ಪಾಮ್ ಗಿಡಗಳಿದ್ದಾವೆ, ಬಟ್ ಅವನ್ನೆಲ್ಲ ಅವನು 150, 180, 200 ಹೇಳ್ತಾನೆ. ಬೀಜ ಹಾಕ್ಲಿಕ್ಕೆ ಬೇಕಾಗಿದೆ ನನಗೆ. ಇದು ಬ್ಲ್ಯಾಕ್ ಸ್ಟ್ರಾಬೆರಿ ಜಾಮೂನ್ ಅಂತ ಬಂದಿದ್ದಾವೆ ಇವಾಗ, ಅದು. ಆಮೇಲೆ ಇದು ಏನಿದೆಲ್ಲ, ಇದು ಅವಕಾಡೋ ಬಂದಿದೆ. ನಾನು ಅದನ್ನು ತೊಗೊಂಡಿಲ್ಲ, ಯಾಕಂದರೆ ಇದು ನೆಲದಲ್ಲಿ ಹಾಕ್ಲಿಕ್ಕೆ ಅಷ್ಟೇ ಚಲೋ. ಇದನ್ನು ನೋಡೋಣ ನೆಕ್ಸ್ಟ್ ಇಯರಿಂದ ನಾನು ನೆಲದಲ್ಲಿ ಹಾಕಂಗಿದ್ರೆ ಒಯ್ದ್ರಾಯ್ತು ಅಂಥೇಳಿ ಹಿಡ್ಕೊಯ್ವೆ. ಸೊ ಅದಾದಮೇಲೆ ಇನ್ನೊಂದು ಹೊಸ ಗಿಡ ಏನು ಬಂದಿತ್ತು ಅಂದರೆ ಲಿಚ್ಚಿ ಪ್ಲ್ಯಾಂಟ್ ಗಿಡ ಬಂದಿತ್ತು. ಇದು ವಾಟರ್ ಆ್ಯಪಲ್. ಯಾವುದು ಆ್ಯಪಲ್? ವೈಟ್ ರೆಡ್? ವಾಟರ್ ಆ್ಯಪಲ್ ಗಿಡ ರೆಡ್ ಕಲರ್ ಅಂತ ಹೇಳಿದೆ. ಆಲ್ರೆಡಿ ನಾನು ರೆಡ್ ಬಂದಿಲ್ಲ, ವೈಟ್ ಬಂದ. ಲಾಸ್ಟ್ ಟೈಮು ರೆಡ್ ಅಂತ ಹೇಳಿದ್ದೇನೆ, ಗ್ರೀನ್ ಬಂದಿತ್ತಲ್ಲ, ಹಾಗಾಗಿ ನಾನು ತೊಗೊಂಡಿಲ್ಲ. ವಾಟರ್ ಆ್ಯಪಲ್ಲು ಮತ್ತು ಯಾವುದಾದ್ರೂ ನಿಲ್ಲೋಣ. ಇದು
ವಾಟರ್ ಆ್ಯಪಲ್ ಪ್ಲ್ಯಾಂಟ್. ರಾಮಫಲ ಎಲ್ಲೈತೆ? ಲಕ್ಷ್ಮಣ ಫಲ, ರಾಮಫಲ. ಅದಾ? ಹ್ಞೂ, ಅದು ಒಣಗ್ತೋ ಗಿಡ. ಅದು ಕೂಡ ಬಂದು ಲಕ್ಷ್ಮಣ ಫಲ ಒಂದೇ ಬಂತು, ರಾಮಫಲ ಒಣಗಿತ್ತು. ಸೊ ಇಲ್ಲಿ ಬಂತು ಲಕ್ಷ್ಮಣ ಫಲ. ಸ್ವೀಟ್ ಲೈಮ್ ಐತೆ, ಹೋದ ವರ್ಷ ಇದು ಬಂದದ್ದು. ಆಮೇಲೆ ಇದು ಹಲಸು, ಸೀತಾಫಲ, ನೆಲ್ಲೆಕಾಯಿ ಗಿಡ, ಪೇರಲು, ತೆಂಗಿನ ಮರ, ಇದು ಲಿಚ್ಚಿ ಪ್ಲ್ಯಾಂಟ್. ಲಿಚ್ಚಿ ಪ್ಲ್ಯಾಂಟು. ಇದು ಏನಿಲ್ಲ ಅಂದರೆ 300-350 ರೂಪಾಯಿ ಹೇಳ್ದ ಅವ್ನು ನಮಗೆ, 350 ಹೇಳ್ದ. ಸೊ ಲಿಚ್ಚಿ ಪ್ಲ್ಯಾಂಟ್ ಇದು ಏರ್ ಲೇಯರಿಂಗ್ ಆಗಿರೋದ್ರಿಂದ 2 ವರ್ಷದಲ್ಲಿ ಇದ್ರ ಕಾಯಿ ಬರ್ಬೋದು ಅಂತ ಹೇಳಿದೆ ನಾನು. ಹೆಂಗ ಇದು ಒಂದು. ಮತ್ತು ಗೋಡಂಬಿ ಪ್ಲ್ಯಾಂಟ್ ಕೊಡೋದು ಹೇಳ. ಗೋಡಂಬಿ ಪ್ಲ್ಯಾಂಟಿನ ಗಿಡನೂ ಕೂಡ ಒಂದು ತೊಗೊಂಡೆ ನಾನು. ರೇಟ್ ಮಾಡಿಕೊಡೋಣ. ಸೊ ನಾನು ತೋಟಗಾರಿಕೆಯಲ್ಲಿ ಯಾವ್ಯಾವ ಪ್ಲ್ಯಾಂಟ್ಸ್ ತೊಗೊಂಡೆ ಮತ್ತು ನರ್ಸರಿಯಲ್ಲಿ ಯಾವ್ಯಾವ ಪ್ಲ್ಯಾಂಟ್ ತೊಗೊಂಡೆ ಅಂತ ಒಂದೊಂದೇ ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಈ ಕಡೆ ತೊಗೊಂಡು ಬರ್ತೀನಿ ನೋಡಿರಿ. ನಾನು ನರ್ಸರಿಯಲ್ಲಿ ಈ ಸರಿ ಫ್ರೂಟ್ ಪ್ಲ್ಯಾಂಟ್ನಾಗ ಲಿಚ್ಚಿ ಪ್ಲ್ಯಾಂಟ್ ತೊಗೊಂಡಿನಿ. ನೋಡಿರಿ, ಲಿಚ್ಚಿ ಪ್ಲ್ಯಾಂಟ್ ಇದು ಲಿಚ್ಚಿ ಪ್ಲ್ಯಾಂಟು. ಇದು ಲಕ್ಷ್ಮಣ ಫಲ, ಸಾರಿ ರಾಮಫಲ ಲಕ್ಷ್ಮಣ ಫಲ ಅಂದ ಮತ್ತೆ ನೆನಪೈತೆ ನಂಗೆ. ಇವೆರಡರಲ್ಲಿ ಕನ್ಫ್ಯೂಸನ್ ಇದೆ. ಅದು ಗಿಡ ಹೋಯ್ತಲ್ಲ, ಸೊ ನೋಡೋಣ ಸಪ್ರೇಟಾಗಿ ಇನ್ನೊಂದು ಹಚ್ಚೋಣ ಅಂಥೇಳಿ ತೊಗೊಂಡೆ. ಆಮೇಲೆ ಇದು ಗೋಡಂಬಿ ಗಿಡ ಅಂತಿದು. ಇದು ಗೋಡಂಬಿ ಗಿಡ ನೋಡೋಣ ಎಲ್ಲಿ ಸರಿ ಹೋಗುತ್ತಾ ಅಲ್ಲಿ ಹಚ್ಚೋಣ. ಯಾಕಂದ್ರೆ ದೊಡ್ಡ ಗಿಡ ಅದು. ನೋಡೋಣ ಅಲ್ಲಿ ಮನೆ ಬಲ್ಲ, ಹೊಸ ಮನೆ ಬಲ್ಲ ಎಲ್ಲ ಹಚ್ಚೋಣ ಅಂತೇಳಿ ತೊಗೊಂಡು ಬಂದಿಲ್ಲ, ಅಂತ ತರ್ತಿರ್ಲಿಲ್ಲ ನಾನು. ಸೊ ಇಷ್ಟು ಗಿಡಗಳು ನಾನು ತೊಗೊಂಬಂದೆ ತೋಟಗಾರಿಕೆಯಿಂದ ತಂದಂಥ ಇವು ಗಿಡಗಳಿವು. ತೋಟಗಾರಿಕೆಯಿಂದ ಟೋಟಲ್ 4 ಅರೆಕಾ ಪಾಮ್ ಗಿಡ ತೊಗೊಂಬಂದಿನಿ. ಇದು 25 ರೂಪಾಯಿಗೆ ಒಂದೊಂದು ಅರೆಕಾ ಪಾಮ್ ಗಿಡ 4 ಇದೆ. ಮತ್ತು ಇದು 2 ಕ್ರೂಟಾನ್ಸ್ ಇದೆ. ಇದು 2 ಕ್ರೂಟಾನ್ಸ್. ಈ ಕ್ರೂಟಾನ್ಸು ಇರಲಿಲ್ಲ ನನ್ನ ಕಡೆ, ಹಾಗಾಗಿ ಇವನ್ನ ತೊಗೊಂಡು ನಾನು. ಎಲ್ಲೋ ಡಾಟ್ಸು ಚೆನ್ನಾಗಿ ಕಾಣಿಸುತ್ತಾ ಅಂಥೇಳಿ. ಮತ್ತು ಒಂದು ಸಿಂಗೋನಿಯಂ ಗಿಡ ತೊಗೊಂಡಿನಿ. ಸಿಂಗೋನಿಯಂ ಗಿಡ ಯಾಕೋ ನನ್ನ ಕಡೆ ಸ್ವಲ್ಪ ಸರಿಗೆ ಬೆಳೆಯುವಲ್ದದು. ಎಷ್ಟಿದೆ ಅಷ್ಟೇ ಇದೆ, ಒಂದು ಗ್ರೋತು ಇಲ್ಲ ಮತ್ತು ಒಂದು ಒಣಗೂ ಇಲ್ಲ, ಹಾಗಾಗಿ. ಆಮೇಲೆ ಈ ಸತಿ ಸ್ವಲ್ಪ ಕಾಯಿ ಇರೋದನ್ನು ನೋಡಿಕೊಂಡು ಪೇರ್ಲಣ್ಣಿನ ಗಿಡ ತೊಗೊಂಡಿನಿ. ಇವು ದೇಸಿ ವೆರೈಟಿ ಇದ್ದರೆ ಹಣ್ಣು ಚೆಂದ ಇರ್ತದೆ ಅಂಥೇಳಿ ನಾನು ತೊಗೊಂಡಿನಿ. ಹೈಬ್ರಿಡ್ ವೆರೈಟಿ ಒಂದು ಮೀಶೋಯಿಂದ ತಂದು ಹಾಕಿನಲ್ಲ, ಇಲ್ಲಿ ಕಾಯಿ ಹೂವು ಇರೋದೇ ನೋಡ್ಕೊಂಡು ತಂದೀನಿ ನಾನು ಈ ಸತಿ. ಯಾಕೋ ನನ್ನ ಹತ್ರ ಬಂದರೆ ಕಾಯಿ ಸರಿಗೆ ಆಗ್ತಾ ಇರಲಿಲ್ಲ, ಹಾಗಾಗಿ. ಪೇರ್ಲಣ್ಣಿನ ಗಿಡ ಆಲ್ಮೋಸ್ಟ್ ಈಗ ಅಲ್ಲೊಂದು 2-3 ಇದೆ. ಒಂದು ಗಿಡ ಅಂತೂ ಯೂಸ್ ಇಲ್ಲ, ಪೂರ್ತಿ ಹಾಳಾಗೋಗಿದೆ ಅದು, ಅಂದರೆ ಬೆಳೀತಾ ಇಲ್ಲ ಏನಿಲ್ಲ. ಮತ್ತು ಇನ್ನೊಂದು ಗಿಡ ಅಂದರೆ ಮಿಷನ್ ಅಂತಂದು ಇನ್ನೂ ಕಾಯಿ ಬಂದಿಲ್ಲ. ಆಮೇಲೆ ಇನ್ನೊಂದು ಗಿಡ ಅಂದರೆ ಸೀಡ್ಸಿಂದ ಬೆಳೆಸಿದ್ದು ಚೆನ್ನಾಗಿ ಬೆಳೆಯಕತ್ತದ ಅದು ರೆಡ್ ಕಲರ್ ಇದೆ. ಆ ಸೀಡ್ಸಿಂದ ಬೆಳೆಸಿದ್ದು ರೆಡ್ ಕಲರ್ ಅದು. ಹಾಗಾಗಿ ಇವು ವೈಟು ಒಂದು ದೇಸಿ ವೆರೈಟಿ ಬೇರೆ ಅಲ್ಲ ಅಂಥೇಳಿ ನಾನು ಇವನ್ನ ತೊಗೊಂಡಿನಿ. ಸೊ ಇದು ನನ್ನ ಇವತ್ತಿನ ಒಂದು ಪರಿಸರ ದಿನಾಚರಣೆಗೆ ಇದು ನನಗೆ ಗಿಫ್ಟ್. ಇದು ನನಗೆ ಯಾರು ಕೊಡಿಸಿಲ್ಲ, ನನಗೆ ನಾನು ಈ ಥರ ಗಿಫ್ಟನ್ನು ತೊಗೋತಾ ಇರಬೇಕು ಅವಾಗವಾಗ ನಮ್ಮ ಸಲುವಾಗಿ. ಮಿಲಿ ಬಗ್ಸ್ ಆಗ್ಬಿಟ್ಟಿದ್ದಾವೆ ಎಷ್ಟೊಂದು. ಸ್ವಲ್ಪ ಮಳೆ ಬಿಸಿಲು ಬಂತಂದರೆ ಇವುಗಳಿಗೆ ಹಬ್ಬ. ಈ ಮಿಲಿ ಬಗ್ಸಿಗೆಲ್ಲ ತೆಗಿತಾ ಇರ್ಬೇಕು ನಾವು, ಇಲ್ಲಾಂದ್ರೆ ಮುಗಿದೋಯ್ತು ಇವುಗತಿ. ಸೊ ಹೂವಿನ ಕೆಳಭಾಗದಾಗೆ ಜಾಸ್ತಿ ಇದಾವೆ ನೋಡ್ರಿ ಇಲ್ಲಿ, ಅದಕ್ಕೆ ಇವನ್ನ ತೆಗೆದುಬಿಡ್ತೀನಿ ನಾನು. ಇಲ್ಲಾಂದ್ರೆ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ಆಮೇಲೆ ನಾನು ಈ ಕಡೆ ಎಲ್ಲ ಇವು ಗಿಡಗಳಿಗೆ ಸಪ್ರೇಟ್ ಮಾಡ್ಕೋಬೇಕು. ಯಾವ ಅಂದರೆ ಒಂದು ಈ ರೋಸ್ ಗಿಡಗಳೆಲ್ಲ ಒಂದು ಲೈನ್ ಮಾಡಿಕೊಂಡು ಅಲ್ಲೆಲ್ಲ ನಾನು ಸಪ್ರೇಟ್ ಮಾಡ್ಕೊಂಡು ಒಂದು ಸ್ವಲ್ಪ ಅವಕ್ಕೆ ಗೊಬ್ಬರ ಎಲ್ಲ ಕೊಟ್ಕೋಬೇಕು ನಾನು. ಇದೊಂದು ಕೆಲಸ ನಾನು ಸಾಟರ್ಡೆ ಸಂಡೇ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡಿನಿ. ಸೊ ಈ ಸಾಟರ್ಡೆ ಸಂಡೇ ಅದನ್ನೆಲ್ಲ ಮಾಡ್ಕೊತೀನಿ. ಆಮೇಲೆ ಈಗ ಸ್ವಲ್ಪ ಹೂಗಳನ್ನ ಕಟ್ಕೊಂಡು ಕೆಳಗಡೆ ಹೋಗೋಣ ಅಂತ ಹೇಳಿದ್ದೀನಿ. ಸೊ ಇದು ಒಂದು ಗಾರ್ಡನಿಂಗ್ ಕೆಲಸಗಳು ಅವಾಗವಾಗ ಇದ್ದೇ ಇರ್ತಾವೆ ಮಾಡೋವಂಥದ್ದು. ಸೊ ಇದಿಷ್ಟು ನನ್ನ ಪರ್ಚೇಸಿಂಗು ಕೂಡ ಆಗಿತ್ತು. ಕಾಣಿಸ್ತಾ ನಿಮ್ಮ ಗಿಡಗಳು ಟೋಟಲ್ ಇಲ್ಲಿಷ್ಟು ಇಟ್ಟಿನಿ. ಒಂದು ಸ್ವಲ್ಪ ಇವು ನೀರಲ್ಲಿ ಇಟ್ಟು ನಾನು ಬೇರೆ ಏನೋ ಹಾಳಾಗೋದು ಬೇಡ ಅಂಥೇಳಿ ಒಂದೊಂದೇ
ಸೊ ಅವನ್ನ ತೆಗೆದು ಇಟ್ಟಿನಿ. ಇದೊಂದು ಸ್ವಲ್ಪ ನೀರೆಲ್ಲ ಎಳ್ಕೊಳ್ಳಿ. ಅದಾದಮೇಲೆ ಎಲ್ಲನೂ ತೆಗೆದು ಕೆಳಗಿಟ್ಟು ಹೋಗ್ತೀನಿ. ಇದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಉದ್ದಾಗಿ. ಯಾಕೆಂದರೆ ಕೆಳಗಡೆ ಎಲ್ಲೂ ಟಚ್ ಆಗಿಲ್ಲ, ಹಂಗಾಗಿ ವಂಕಾಗಿಲ್ಲ, ಅದು ಕರ್ವ್ ಆಗಿಲ್ಲ. ಸೊ ಇಷ್ಟು ಉದ್ದಾಗಿ ಬೆಳೀಲಿಕ್ಕೆ ಇನ್ನೊಂದು ಇಷ್ಟು ದೊಡ್ಡದಾಗಲಿ ಅದು. ಸೊ ಬರೀ ಎಲ್ಲೂ ಹೂವನ್ನು ಕಟ್ಕೊಳ್ಳೋಣಂತೆ. ಸೊ ಹೂವನ್ನು ಕಾಕೊಂಡು ನಾನೊಂದಿಷ್ಟು ಮಾಲೆ ಮಾಡಬೇಕು. ಬಾಯ್ ಫ್ರೆಂಡ್ಸ್.